ವಾರ್ತಾಲಹರಿ ಸುದ್ದಿ ಚಾನೆಲ್ಗೆ ಸ್ವಾಗತ. ನಾನು ರಾಜೇಶ್ವರಿ. ರಾಷ್ಟ್ರಕವಿ ಎಂ ಗೋವಿಂದಪ್ಪೈ ರಾಷ್ಟ್ರೀಯ ಪ್ರಶಸ್ತಿಗೆ ಡಾಕ್ಟರ್ ರಾಜೇಂದ್ರ ಟಿಎಲ್ ತಲ್ಲೂರು ಆಯ್ಕೆ. ಪಾಂಡಿಚೇರಿ 2025ನೇ ಸಾಲಿನ ರಾಷ್ಟ್ರೀಯ ಪ್ರಶಸ್ತಿಗೆ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ತಲ್ಲೂರು ಗ್ರಾಮದ ಡಾಕ್ಟರ್ ರಾಜೇಂದ್ರ ಟಿಎಲ್ ತಲ್ಲೂರು ಇವರನ್ನು 2025ನೇ ಸಾಲಿನ ರಾಷ್ಟ್ರಕವಿ ಎಂ ಗೋವಿಂದಪ್ಪೈ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯವರು ತಿಳಿಸಿದ್ದಾರೆ. ಡಾಕ್ಟರ್ ರಾಜೇಂದ್ರ ಟಿಎಲ್ ತಲ್ಲೂರು ಕನ್ನಡ ಸಾಹಿತ್ಯದ ಸಹೃದಯ ಓದುಗರ ನಡುವೆ ಒಂದು ಚಿರಪರಿಚಿತವಾದ ಹೆಸರು. TLR ಎಂದೆಲ್ಲ ಓದುಗರಿಂದ ಕರೆಸಿಕೊಂಡ ಇವರು ಸಾಧಿಸಿದ ಯಶಸ್ಸು ಅಪರೂಪದ್ದು. ಜನಸಾಮಾನ್ಯರ ಬದುಕಿನ ನಡುವಿನಿಂದಲೇ ವಸ್ತು ವಿಶೇಷಗಳನ್ನು ಆರಿಸಿಕೊಂಡು ಕಾವ್ಯ ಸೃಷ್ಟಿಸುತ್ತಾರೆ. ಕನ್ನಡ ಸಾಹಿತ್ಯದ ಚಿಂತಕರಾದ ಇವರ ಸಾಧನೆ ಅಗಾಧವಾಗಿದೆ. ಶ್ರೀಯುತರು ಮಲೆನಾಡಿನ ಹೆಬ್ಬಾಗಿಲು ಮತ್ತು ಮಲೆನಾಡಿನ ಸ್ವರ್ಗ ಎಂದು ಕರೆಸಿಕೊಂಡಿರುವ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ತಲ್ಲೂರು ಗ್ರಾಮದ ಶ್ರೀ ಲಕ್ಷ್ಮಣಪ್ಪ ಮಾಸ್ತಾರ್ ಮತ್ತು ಶ್ರೀಮತಿ ಬಂಗಾರಮ್ಮ ದಂಪತಿಯವರ 8 ಮಕ್ಕಳಲ್ಲಿ 7ನೇ ಮಗನಾಗಿ ಡಾಕ್ಟರ್ ರಾಜೇಂದ್ರ ಅವರು ಜನಿಸಿದ್ದಾರೆ. MA BEd ಪದವಿ ಶಿಕ್ಷಣವನ್ನ ಮುಗಿಸಿ ಕುವೆಂಪು ವಿಶ್ವವಿದ್ಯಾಲಯದಿಂದ ಕನ್ನಡ MA ಸ್ನಾತಕೋತ್ತರ ಪದವಿಯಲ್ಲಿ ವಿಶ್ವವಿದ್ಯಾಲಯಕ್ಕೆ 9ನೇ ರ್ಯಾಂಕ್ ಪಡೆದಿದ್ದಾರೆ. ಕಳೆದ 10 ವರ್ಷಗಳ ಕಾಲ ವಿವಿಧ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ವಜ್ರದ ಸರ ಎಂಬ ಕಿರುಕಥೆಯನ್ನು ರಚಿಸಿದ್ದು ಅದು ಜನಪ್ರಿಯತೆಯನ್ನು ಕಂಡಿದೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ವಿಶಿಷ್ಟ ಸ್ಥಾನವನ್ನು ಹೊಂದಿರುವ ಈ ಸಾಹಿತಿ ಅಪಾರ ಪ್ರತಿಭೆಯ ಪ್ರತೀಕವಾಗಿದ್ದಾರೆ. ಅವರು ತಮ್ಮ ಅಕ್ಷರಗಳ ಮೂಲಕ ಸಮಾಜದ ನೈಜ ಬದುಕು, ಮಾನವೀಯ ಮೌಲ್ಯಗಳು ಹಾಗೂ ಸಾಂಸ್ಕೃತಿಕ ವೈಭವವನ್ನು ಓದುಗರಿಗೆ ಪರಿಚಯಿಸಿದ್ದಾರೆ. ಕವನ, ಕತೆ, ಕಾದಂಬರಿ ಮುಂತಾದ ಸಾಹಿತ್ಯ ಪ್ರಕಾರಗಳಲ್ಲಿ ಅವರು ತಮ್ಮದೇ ಆದ ಶೈಲಿಯನ್ನು ರೂಪಿಸಿಕೊಂಡಿದ್ದಾರೆ. ಶ್ರೀಯುತರು ಸಾಹಿತ್ಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಛಾಪು ಮೂಡಿಸಿದ್ದಾರೆ. ಇವರು ಅನೇಕ ಕವಿಗೋಷ್ಠಿ, ಉಪನ್ಯಾಸಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಮತ್ತು ಇತ್ತೀಚೆಗೆ ಬಿಡುಗಡೆಯಾದ ಕರ್ನಾಟಕ ನಕ್ಷತ್ರಗಳು ಪುಸ್ತಕದಲ್ಲಿ ಸಾಧಕರ ಸಂಕಲನದ ಪಟ್ಟಿಯಲ್ಲಿ ಇವರು ಕೂಡ ಗುರುತಿಸಿಕೊಂಡಿದ್ದಾರೆ. ಶ್ರೀಯುತರು ಸದಾ ಕ್ರಿಯಾಶೀಲರಾಗಿದ್ದು ಇವರಿಗೆ ಇದುವರೆಗೂ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ತಮಿಳುನಾಡಿನ ಏಷ್ಯನ್ ಇಂಟರ್ನ್ಯಾಷನಲ್ ಕಲ್ಚರ್ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಅವಾರ್ಡ್ 2021, ಡಾಕ್ಟರ್ ಆಫ್ ಫಿಲಾಸಫಿ ಅವಾರ್ಡ್ PhD 2022, ದೆಹಲಿಯ ಅಮೆರಿಕ ಫೀಸ್ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಅವಾರ್ಡ್ 2025 ಹಾಗೂ ವಿಶ್ವ ದಾಖಲೆ ಪ್ರಮಾಣ ಪತ್ರಗಳಾದ ಇಂಡಿಯಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್, ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್, ಏಷ್ಯನ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್, ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ ದಾಖಲೆಯನ್ನು ಸಹ ಮಾಡಿದ್ದಾರೆ. ಇದರ ಜೊತೆಗೆ ಪುಸ್ತಕಗಳಾದ ಕಾವ್ಯೋತ್ಸವ, ಕುಂದಕಾವ್ಯ ಭಾಗ 1 ಮತ್ತು ಸಾಧಕರ ಕವನ ಸಂಕಲನ ಎಂಬ ಪುಸ್ತಕಗಳಲ್ಲಿ ಇವರು ಕೂಡ ಕವನಗಳ ಮೂಲಕ ಗುರುತಿಸಿಕೊಂಡಿದ್ದಾರೆ. ಅನೇಕ ಸನ್ಮಾನಗಳು ಇವರನ್ನು ಅರಸಿ ಬಂದಿವೆ. ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಂಘಟನಾತ್ಮಕ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರ ಪ್ರತಿಭೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ದಿನಾಂಕ 26/1/2026 ಪಾಂಡಿಚೇರಿಯಲ್ಲಿ ಪ್ರದಾನ ಮಾಡಲಾಗುವುದು ಎಂದು ವಿವಿ ಅಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಧನ್ಯವಾದಗಳು.